ಎಲ್ರಿಗೂ ನಮಸ್ಕಾರ. ಒಬ್ಬ ವ್ಯಕ್ತಿ ಬ್ಯಾಕ್ ಶಾಟಲ್ಲಿ ಕೂತಿದ್ದಾರೆ. ಅವರ ಎದುರಿಗೆ ಅಂದರೆ ಲೆಫ್ಟು ಮತ್ತು ರೈಟ್ ಸೈಡಿಂದ ಸೂರ್ಯನ ಕಿರಣಗಳು ಅಥವಾ ಪ್ರಕಾಶಮಾನವಾದಂತಹ ರಭಸವಾದಂತಹ ಬೆಳಕು ಬೀಳುತ್ತಾ ಇದೆ. ಅವರ ಬ್ಯಾಕ್ ಶಾಟಲ್ಲಿ ನೋಡಿದಾಗ ಅವರ ಬೆನ್ನ ಮೇಲೆ ತುಂಬ ವಿಚಿತ್ರವಾದಂತಹ ಕಂಟೆಂಪ್ರರಿ ಆದಂತಹ ಟ್ಯಾಟೂಸ್ ಕಾಣಿಸ್ತಿದೆ. ಆ ವ್ಯಕ್ತಿಯ ಲೆಫ್ಟ್ ಸೈಡ್ ಆಪೋಸಿಟ್ಟು ಒಂದು ಹಳೆ ಟೇಪ್ ರೆಕಾರ್ಡರ್ ಕಾಣಿಸ್ತಿದೆ. ಆ ವ್ಯಕ್ತಿಯ ರೈಟ್ ಹ್ಯಾಂಡ್ ಆಪೋಸಿಟ್ಟು ಒಂದು ಟೇಬಲ್ಗೆ ಒಂದು ಕೊಡ್ಲಿ ಅಂತಿಲ್ಲ, ಅದು ಹಿಂಗೆ ಕಚ್ಕೊಂಡಿದೆ ಬಂದು. ಅದರ ಹಿಂದ್ಗಡೆ ಅಂದರೆ ಆ ವ್ಯಕ್ತಿ ಕೂತಂತಹ ಅಜಾನುಭಾವ ವ್ಯಕ್ತಿ ಕಾಣಿಸ್ತಿದ್ದಾರೆ. ತುಂಬ ಕಟ್ಟುಮಸ್ತಾದಂತಹ ದೇಹ ಕಾಣಿಸ್ತಿದೆ, ಉದ್ದನೆಯ ಕೂದಲು ಕಾಣಿಸ್ತಿದೆ. ಅವರ ಬ್ಯಾಕಲ್ಲಿ ಒಂದು ಟೆಕ್ಸ್ಟ್ ಬಂದಿದೆ. ಆ ಟೆಕ್ಸ್ಟ್ ಏನಂತಂದರೆ ಟಾಕ್ಸಿಕ್ ಅಂತ. ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇವತ್ತು ಸ್ವತಃ ಯಶ್ ಅವರೇ ಕೊಟ್ಟಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಇಲ್ಲಿ ವಿಶೇಷವಾಗಿ ಕಾಣಿಸಿದ್ದು 19/3/2026 ಅಂದರೆ ಗುರುವಾರ ಅವರ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಬಿಡುಗಡೆ 19/3/2026 ಅಂದರೆ ಬರುವ ವರ್ಷದ ಮೂರನೇ ತಿಂಗಳಲ್ಲಿ ಅಂತ. ಇಲ್ಲಿ ಮತ್ತೊಂದು ವಿಶೇಷತೆ ಇದೆ ಅಂದರೆ ಟಾಕ್ಸಿಕ್ ಸಿನಿಮಾದ ಕಥೆಯಲ್ಲಿ ಯಶ್ ರವರು ಮತ್ತು ನಿರ್ದೇಶಕಿಯಾದಂತಹ ಗೀತು ಮೋಹನ್ ದಾಸ್ ಅವರು ಕೂಡ ಇದ್ದಾರೆ. ಅಂದರೆ ಇಲ್ಲಿ ಯಶ್ ಅವರನ್ನು ನಾವು ಒಬ್ಬ ಕಥೆಗಾರಾಗಿ ಕೂಡ ನಾವು ನೋಡ್ಬೋದು. ಜೊತೆಗೆ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಂಥವರು KVN ಮತ್ತು RSY ಅಂತ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಂಗೀತ ನಿರ್ದೇಶಕರಾಗಿ ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭಾವಂತ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರವರು ಫ್ಯಾಂಟಾಸ್ಟಿಕ್. ಸಿನಿಮಾ ಶುರು ಆದಾಗಿನಿಂದಲೂ ಇಲ್ಲಿಯ ತನಕ ಒಂದು ದೊಡ್ಡ ಕುತೂಹಲ ಇತ್ತು, ಸಿನಿಮಾದ ಗ್ರಾಫು, ಸಿನಿಮಾದ ಕ್ಯಾನ್ವಾಸು ಹೇಗಿರುತ್ತೆ ಅಂತ. ಇವತ್ತು 100 days to go ಅಂದರೆ ಇವತ್ತಿನಿಂದ ಅದು ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಯಶ್ ರವರ ಸಿನಿಮಾದ ಬಿಡುಗಡೆ ದಿನಾಂಕಕ್ಕೆ ತುಂಬ ಹತ್ತಿರವಾದಂತಹ ಒಂದು ಸಿಂಬಾಲಿಕ್ ಆದಂತಹ ಒಂದು ಡೇಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಶ್ ರವರನ್ನು ಆ ಬ್ಯಾಕ್ ಶಾಟಲ್ಲಿ ನೋಡಿದಾಗ ಇದು ಹೆವಿ ಕಂಟೆಂಪ್ರರಿ ಆದಂತಹ ಒಂದು ಇಮೇಜು. ಜೊತೆಗೆ ಈ ಸಿನಿಮಾದ ಕಾಂಟೆಂಟ್ ಕೂಡ ಅದೇ ತರಹ ಗಟ್ಟಿಯಾಗಿರುತ್ತೆ ಅನ್ನುವಂತಹ ನಂಬಿಕೆ, ಭರವಸೆ. ಹಾಗಿದ್ರೆ ರಾಕಿಂಗ್ ಸ್ಟಾರ್ ಯಶ್ ರವರನ್ನು ಪ್ರೀತಿಸುವಂತಹ ಹಾಗೂ ಅವರ ಸಿನಿಮಾಗಾಗಿ ಕಾಯ್ತಿರುವಂತಹ ಎಲ್ಲ ಅಭಿಮಾನಿಗಳಿಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇವತ್ತು ಸ್ವತಃ ಯಶ್ ಅವರು ಕೊಟ್ಟಿದ್ದಾರೆ. ಸಿನಿಮಾದ ಮತ್ತಷ್ಟು ಮಾಹಿತಿಗಳು ನಿಮಗೆ ನಿರಂತರವಾಗಿ ಬರ್ತಾ ಹೋಗ್ತವೆ. ಬ್ಯಾಕ್ ಶಾಟಲ್ಲಿ ಕೂತಂತಹ ಆ ಒಂದು ಇಮೇಜ್ನ ಸಣ್ಣದೊಂದು ಡಿಕೋಡ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ. ಅಂದರೆ ನನ್ನ ಕಣ್ಮುಂದೆ ಕಾಣದಂತಹ ವಿಷಯ ಅದು. ಎಲ್ಲವೂ ಸುಭಿಕ್ಷವಾಗಿರಲಿ, ತುಂಬ ಚೆನ್ನಾಗಾಗಲಿ. ಮಾರ್ಚ್ 19ಕ್ಕೆ ನಾವೆಲ್ಲರೂ ಸಿನಿಮಾವನ್ನು ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಸಿದ್ಧರಾಗೋಣ. ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ರವರ ಸಿನಿಮಾ ಅಂದಾಗ ಅದು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡು ಹೋದಂತಹ ನಟ ಎನ್ನುವಂತಹ ಪ್ರೀತಿ, ಹೆಗ್ಗಳಿಕೆ ಯಶ್ ರವರದ್ದು. ಕನ್ನಡದ ಎಲ್ಲ ಸಿನಿಮಾಗಳು ಚೆನ್ನಾಗಿ ಆಗ್ತಿದ್ದಾವೆ, ಚೆನ್ನಾಗಾಗಲಿ. ಜೊತೆಗೆ ಈ ವರ್ಷ ಮತ್ತು ಮುಂದಿನ ವರ್ಷ ಬರುವಂಥ ಎಲ್ಲ ಸಿನಿಮಾಗಳಿಗೂ ಜನ ದೊಡ್ಡ ಮಟ್ಟಕ್ಕೆ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಲಿ. ಹಾಗಿದ್ರೆ ಟಾಕ್ಸಿಕ್ಗಾಗಿ ಕಾಯ್ತಿರುವಂತಹ ಎಲ್ಲರಿಗಾಗಿ ಯಶ್ ರವರು ಕೊಟ್ಟಂತಹ ಒಂದು ಅಪ್ಡೇಟ್, ಟಾಕ್ಸಿಕ್ಸ್ ಬರ್ತಿದೆ. 100 days to go. Let's enjoy Toxic. Thank you so much.